ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಮತ್ತು ಜನಾರ್ದನ್ ರೆಡ್ಡಿ ಅವರು, ಯತ್ನಾಳ್ ಅವರು ಒಟ್ಟು 64 ಮತಗಳು ಈಗಾಗಲೇ ಬಿಜೆಪಿಯ ಆದೇಶದ ಮೇರೆಗೆ, ಬಿಜೆಪಿಯ ಮನವಿ ಮೇರೆಗೆ ಎಲ್ಲರೂ ಕೂಡ ನಾನು ವಿರೋಧ ಪಕ್ಷನಾಗಿ ಸೂಚಿಸಿದಂತ ಅಭ್ಯರ್ಥಿಗಳಿಗೆ ಮತಗಳನ್ನು ಹಾಕಿದ್ದಾರೆ. ನಮ್ಮ 2 ಅಭ್ಯರ್ಥಿಗಳು ಗೆಲ್ಲುವಂತದ್ರಲ್ಲಿ ಯಾವುದು ಸಂದೇಹ ಇಲ್ಲ. ಆರಾಮ್ಸೆ ಅವರು ಗೆಲ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಸಫಿಶಿಯಂಟ್ ವೋಟ್ ಅನ್ನು ಹಾಕಿದಿರಿ. ಅದ್ರ ಜೊತೆಗೆ ಎಕ್ಸಸ್ ವೋಟು ನಮ್ದು ಫಸ್ಟ್ ಪ್ರಿಫರೆನ್ಸ್ ಏನಿತ್ತು, ಮೋಸ್ಟ್ಲಿ 4 ರಿಂದ 5 ವೋಟ್ ಏನು ಎಕ್ಸಸ್ ವೋಟ್ ಇತ್ತು, ಆ ವೋಟ್ಗಳನ್ನ JDSಗೆ ಶಿಫ್ಟ್ ಮಾಡಿದಿರಿ ನಾವು. ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಏನಿತ್ತು ನಮ್ದು 60, ಆ ಸೆಕೆಂಡ್ ಪ್ರಿಫರೆನ್ಸ್ 60 ವೋಟನ್ನು ಕೂಡ ನಾವೆಲ್ಲನೂ ಕೂಡ JDSಗೆ ಹಾಕಿದ್ದೀವಿ. ಅದರಿಂದ JDS ಕೂಡ ಗೆಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ದೃಷ್ಟಿಯಿಂದ ನಾವು ನಮ್ಗೇನ್ ವೋಟ್ ಬೇಕೋ ಆ ವೋಟನ್ನ, ಸಫಿಶಿಯಂಟ್ ವೋಟನ್ನ ನಾವು ತಗೊಂಡಿದ್ದೀವಿ. ಉಳಿದಂತದ್ದನ್ನ JDSಗೆ ನಾವು ಶಿಫ್ಟ್ ಮಾಡಿದ್ದೀವಿ, NDAಗೆ. ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿದ್ದೀರಿ ಅಂತ ಹೇಗೆ ಸರ್, ಏನಾಯ್ತು ಆತರ ಆತಂಕ ಏನಾದ್ರು ಇತ್ತ? ನಾನು ಗೊತ್ತಿಲ್ಲ ನಮ್ಗೇನೇನು. GT ದೇವೇಗೌಡರು ಒಬ್ಬರೇ ಬಂದು ಒಬ್ಬರೇ ವೋಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಆ ದೃಷ್ಟಿಯಿಂದ ನಾವು ಎಲ್ಲ ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನ JDSಗೂ ಹಾಕಿದಿರಿ ಪೂರ್ತಿಯಾಗಿ. ಮತ್ತೆ ಫಸ್ಟ್ ಪ್ರಿಫರೆನ್ಸ್ ವೋಟು ಸುಮಾರು 4 ರಿಂದ 5 ವೋಟು ಅವ್ರಿಗೆ ಹೋಗಿದೆ ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.